ಅಮ್ಮ ಯಾಕೆ ಮೃದುಲನ್ ರೂಮ್ಗೆ ಹೋಗಿದ್ಲು? ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ವಲ್ಲ. ಜಗಳ ಆಡೋದಕ್ಕಂತೂ ಅಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಕೂಗಾಟ ಕಿರ್ಚಾಟ ಎಲ್ಲ ಕೇಳಿಸ್ತಿತ್ತು. ಅಂದ್ರೆ ಆ ಮೃದುಲನ ಹತ್ರ ಸಮಾಧಾನವಾಗಿ ಮಾತಾಡ್ಕೊಂಡು ಬಂದ್ಲ ನಮ್ಮಮ್ಮ? ಇಲ್ಲ ಇಲ್ಲ, ಹಾವು ಮುಂಗ್ಸಿ ತರ ಇದ್ದೋರು ಹಾಲು ಜೇನಿನ ತರ ಒಂದಾಗೋ ಹೇಗ್ ಸಾಧ್ಯ? ಆಹಾ, ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ, ನಾನೇ ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಆದ್ರೂ ನನ್ನ ಬೆನ್ನ ಹಿಂದೆ ಏನೋ ನಡೀತಿರೋದಂತೂ ಸತ್ಯ. ಏನದು? ಅಮ್ಮ ಮೃದುಲಾನ್ ಹತ್ರ ಎಷ್ಟು ಮೆತ್ತಗೆ ನಡ್ಕೊಳ್ತಿದ್ದಾಳೆ ಅಂದ್ರೆ ಏನರ್ಥ? ಅಂದ್ರೆ ಅಮ್ಮ ಅವಳ ಮೇಲಿರೋ ಕೋಪನೆಲ್ಲ ಮರ್ತು ಬಿಟ್ಲ ಹಾಗಾದ್ರೆ? ಇಲ್ಲ, ಹಾಗಾಗ್ಲೇಬಾರ್ದು. ಹಾಗೇನಾದ್ರೂ ಆದ್ರೆ ಇಷ್ಟು ದಿನ ನಾನು ಮಾಡಿದ ಪ್ರಯತ್ನ ಎಲ್ಲ ಹೊಳೆಲ್ ಹುಣ್ಸೆನ್ ತೇಲ್ದಂಗೆ ಆಗ್ಬಿಡುತ್ತೆ. ಅಮ್ಮ, ಪರೀಕ್ಷಿತ್ ಎಷ್ಟೊತ್ತಿಗೆ ಬಂದ? ಏನಾಯ್ತು ಪ್ರೇಮ? ಅಮ್ಮ, ಅವ್ರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಹೆದರ್ಕೋಬೇಡ ಪ್ರೇಮ. ನಿನ್ನ ತುಂಬಾ ಟ್ರಾಫಿಕ್ ಇತ್ತಂತೆ, ಮತ್ತೆ ಆ ಕಡೆಯಲ್ಲೋ ಮಳೆ ಅಂತ ಕೇಳ್ಪಟ್ಟೆ. ಗಾಡಿ ಕೆಟ್ಟೋಯ್ತೋ ಏನೋ, ಫೋನ್ ಚಾರ್ಜ್ ಇಲ್ಲದೆ ಆಫ್ ಆಗಿರ್ಬೋದು. ಅವನು ಬರ್ತಾನೆ, ಏನು ತೊಂದರೆ ಆಗಿರಲ್ಲ. ಇನ್ನು ಸ್ವಲ್ಪ ಹೊತ್ತು ನೋಡೋಣ. ಅವನು ಬರಲಿಲ್ಲ ಅಂದರೆ ನಾನೇನಾದ್ರು ವ್ಯವಸ್ಥೆ ಮಾಡಿಸ್ತೀನಿ. ನೀನು ಧೈರ್ಯವಾಗಿರು. ಹೋಗಿ ಮಾಧುರಿಗೆ ಕಾಫಿ ಕೊಡು. ಸರಿಮ್ಮ. ಪರೀಕ್ಷಿತ್ ಎಲ್ಲೋಗಿರ್ಬೋದು. ಉದಯ್ ಮನೆ ಹತ್ರ ಏನಾದರೂ ಹೋದ್ನಾ? ಅಲ್ಲೇನಾದರೂ ಸುಳಿವು ಸಿಕ್ಕಿ ಹಿಂಬಾಲಿಸ್ಕೊಂಡು ಹೋಗಿದ್ದಾನ? ಹಾಗೇನೂ ಆಗೋದಿಲ್ಲ ಅಲ್ವಾ ದೇವ್ರೆ? ನೀನ್ ನನಗ್ ಮೋಸ ಮಾಡೋದಿಲ್ಲ ಅಲ್ವಾ? ಈ ಕಸ್ತೂರಿ ನಿವಾಸದವರೆಲ್ಲ ನನ್ನ ದೂರ ಇಟ್ರು ನೀ ನನ್ನ ಗುರಿ ಹತ್ರ ಸೇರಿಸ್ತೀಯ ಅಲ್ವಾ ದೇವ್ರೆ? ಅಲ್ವಾ ದೇವ್ರೆ? ಅಮ್ಮ ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ? ಅಲ್ವಾ ದೇವ್ರೆ?
ಅಮ್ಮ ಏನಾಯ್ತಮ್ಮ? ಓ, ಅಜ್ಜಿ ಮೃದುಲಾ ರೂಮ್ಗೆ ಯಾಕೆ ಹೋಗಿದ್ರು ಅಂತ ಇನ್ನೂ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ಯಾಕಾದ್ರೂ ಹೋಗ್ಲಿ ಬಿಡಮ್ಮ. ಕಪಾಳಕ್ ಬಾರಿಸ್ತೀನಿ ನೋಡು. ಯಾಕಾದ್ರೂ ಹೋಗಿರ್ಲಿ ಅಂತ ಸುಮ್ನೆ ಬಿಟ್ಬಿಡ್ಬೇಕಂತೆ. ಏನ್ ತಮಾಷೆ ಅನ್ಕೊಂಡಿದ್ಯಾ? ಗೋಡೆಲಿ ಒಂದೇ ಒಂದು ಕಲ್ಲು ಜಾರಿದ್ರು ಇಡೀ ಗೋಡೆ ನೆಲಸಮ ಆಗುತ್ತೆ ಕಣೋ. ಮೃದುಲಾ ಮತ್ತೆ ಅಮ್ಮ ನಡುವೆ ಇರೋ ಗೋಡೆ ಏನಾದ್ರೂ ಬಿದ್ರೆ ಕಸ್ತೂರಿ ನಿವಾಸದ ಸೂರ್ ಕೆಳಗಡೆ ನಾವಿರೋಕ್ಕಾಗೋದಿಲ್ಲ. ಮತ್ತಿನ್ನೇನು, ನೀವು ಒಬ್ಬೊಬ್ಬಳೆ ಈ ಥರ ಹುಚ್ಚಿ ಥರ ಮಾತಾಡ್ತಿದ್ರೆ ನನಗೆ ಟೆನ್ಷನ್ ಆಗಲ್ವಾ? ಅದಕ್ಕೆ ಬಿಡು ಅಂದಿದ್ದು. ಕಾವು ಕೊಡದೆ ಇದ್ರೆ ಯಾವ ಹಕ್ಕಿನೂ ಮೊಟ್ಟೆಯಿಂದ ಆಚೆ ಬರಲ್ಲ ಕಣೋ. ನಾವು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಗುಟ್ಟು ರಟ್ಟ ಆಗೋದಿಲ್ಲ. ಇವಾಗೇನು ಅಜ್ಜಿ ಏನಕ್ಕೆ ಹೋಗಿದ್ರು ಅಂತ ಗೊತ್ತಾಗ್ಬೇಕು ತಾನೆ, ಅದಕ್ಕೆ ಟೆನ್ಷನ್ ಆಗಿ ತಗೋತ್ಯಾ? ವಿಷಯ ಗೊತ್ತಾಗೇ ಆಗುತ್ತೆ. ಈಗ ತಿಂಡಿ ರೆಡಿ ಇದೆ ಬಾ. ನನಗೆ ಉತ್ತರ ಸಿಗೋ ತನಕ ನನ್ನ ಹೊಟ್ಟೆ ಹಶ್ವಾಗಲ್ಲ, ನಿದ್ದೆ ಬರಲ್ಲ. ಆದಷ್ಟು ಬೇಗ ಅಮ್ಮ ಅಲ್ಲಿಗೆ ಯಾಕೆ ಹೋಗಿದ್ಲು ಅಂತ ನನಗೆ ಉತ್ತರ ಬೇಕು. ನೀನದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಅಷ್ಟೇ. ಸರಿ. ಮೇಡಮ್ 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 ಕಾಫಿ ತಂದಿದ್ದೀನಿ. ಮೇಡಮ್, ಅಯ್ಯೋ ದೇವ್ರೆ, ಮೈ ಸುಡ್ತಿದ್ಯಲ್ಲ. ಅಮ್ಮ ಅಮ್ಮ ಬೇಗ ಬನ್ನಿ. ಏನಾಯ್ತು ಪ್ರೇಮ? ಮೇಡಮ್ಗೆ ತುಂಬಾ ಜ್ವರ ಬಂದ್ಬಿಡಿದೆ ಅಮ್ಮ. ಮಾಧುರಿ, ಅಯ್ಯೋ ದೇವ್ರೆ, ಸುಡ್ತಾ ಇದೆಯಲ್ಲಮ್ಮ. ಮಾಧುರಿ, ನೋವಿಗೆ ಜ್ವರ ಬಂದಿದೆ ಅನ್ಸುತ್ತೆ. ಅಲ್ಲ, ಬೆಳಿಗ್ಗೆ ನಾನೇ ಅವಳಿಗೆ ಮುಖ ಎಲ್ಲ ತೊಳೆದು ರೆಡಿ ಮಾಡಿದೆ. ಏನ್ ಮಾಡೋದೀಗ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂದ್ರೆ ಮೃದುಲಾಗ ಒಂದು ಫೋನ್ ಮಾಡಿ ಹೇಳ್ಬಿಟ್ಟು. ಸರಿಮಾ. ಅತ್ತೆ ಬರಲ್ವಾ? ಅದು ರಾಘವ್ ಮೃದುಲಾ ತಿಂಡಿಗೆ ಬಂದಿದ್ದಾರ ಅಂತ ಕೇಳಿದ್ರು. ಅವ್ರು ಬಂದಿಲ್ಲ ಅಂತ ಹೇಳ್ದೆ. ಅವಳು ತಿಂಡಿ ಕರಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅವರಿಬ್ಬರನ್ನ ಕರೆದ್ಬಿಟ್ಟು ಬಂದೇನಮ್ಮ? ಇಲ್ಲ ಮಾವ. ಯಾಕಮ್ಮ? ಸತ್ಯಭಾಮ, ನಿಮ್ಮ ಅತ್ತೇನೆ ಹೇಳಿದ್ಮೇಲೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಹೋಗಿ ರಾಘವನ್ನ ಮೃದುಲನ ತಿಂಡಿ ಕರ್ಕೊಂಬ. ಸರಿ ಮಾವ.